ನಮಸ್ಕಾರ ಸ್ನೇಹಿತರೆ. ಒಂದ್ ಕಡೆ ಪಾಕ್ ಜೊತೆಗಿನ ಯುದ್ಧ, ಇನ್ನೊಂದ್ ಕಡೆ ಬಾಂಗ್ಲಾ ಜೊತೆಗಿನ ಕಾದಾಟದ ನಡುವೆ ದೇಶದ ಒಳಗೆ ದೊಡ್ಡ ಕಾರ್ಯಾಚರಣೆ ನಡೆದಿದೆ. ಯಾರು ಊಹೆ ಮಾಡದ ರೀತಿಯಲ್ಲಿ ಕೆಲವೇ ದಿನಗಳಲ್ಲಿ 8,500 ಮನೆಗಳನ್ನ ನೆಲಸಮ ಮಾಡಲಾಗಿದೆ. ಗುಜರಾತಲ್ಲಿ ಈ ಆಪರೇಷನ್ ನಡೆದಿದ್ದು ಕನಿಷ್ಠ 50 ಬುಲ್ಡೋಸರ್ಗಳನ್ನ ನುಗ್ಗಿಸಲಾಗಿದೆ. 1,600 ಜನರನ್ನ ಅರೆಸ್ಟ್ ಮಾಡಿರೋ ಮಾಹಿತಿ ಸಿಕ್ತಿದೆ. 2.4 ಲಕ್ಷ ಚದರ ಮೀಟರ್ ಭೂಮಿ ಕ್ಲಿಯರ್ ಮಾಡಿದ್ದು ಇದು ಇತ್ತೀಚಿನ ವರ್ಷಗಳಲ್ಲಿ ನಡೆಸಿದ ಅತಿ ದೊಡ್ಡ ತೆರವು ಕಾರ್ಯಾಚರಣೆ ಎನ್ನಲಾಗ್ತಿದೆ. ಆ ಮೂಲಕ ಅಕ್ರಮ ಭೂ ಒತ್ತುವರಿ ಹೆಸರಲ್ಲಿ ಗುಜರಾತ್ ಸರ್ಕಾರ ತುಂಬಾ ದೊಡ್ಡ ಕ್ರಮ ಕೈಗೊಂಡಂತಾಗಿದೆ. ಹಾಗಿದ್ರೆ ದಿಢೀರಂತ ಗುಜರಾತ್ ಅಲ್ಲಿ ಆಗಿರೋದೇನು? ಒಂದೇ ಸಲ ಈ ಪರಿ ಬುಲ್ಡೋಸರ್ ನುಗ್ಗಿಸಿದ್ದೇಕೆ? ಅದಕ್ಕೆ ಅಲ್ಲಿನ ಸರ್ಕಾರ ಹೇಳ್ತಿರೋದೇನು? ಈ ವಿಚಾರದಲ್ಲಿ ಕೋರ್ಟ್ ಹೇಳಿದ್ದೇನು? ಈ ಜಾಗವನ್ನ ಈಗ ಏನ್ ಮಾಡ್ತಾರೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಕಡೆತನಕ ಮಿಸ್ ಮಾಡದೆ ನೋಡಿ. ಆಪರೇಷನ್ ಅಕ್ರಮ, ಉರುಳಿದ ಸಾವಿರಾರು ಮನೆಗಳು. ಸ್ನೇಹಿತರೆ, ಈ ಆಪರೇಷನ್ ನಡೆದಿರೋದು ಗುಜರಾತಿನ ಆರ್ಥಿಕ ರಾಜಧಾನಿ ಅಹಮದಾಬಾದಿನ ಸಮೀಪ. ಈಗ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು, ದೊಡ್ಡ ಪ್ರಮಾಣದ ಅವಶೇಷ ಸೃಷ್ಟಿಯಾಗಿದೆ. ಎಲ್ಲೆಂದರಲ್ಲಿ ಮನೆಗಳ ಅವಶೇಷ ಬಿದ್ದಿದೆ. ಕಳೆದ ಏಪ್ರಿಲ್ 29ನೇ ತಾರೀಖಿಗೆ ಅಹಮದಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಇದರ ಮೊದಲ ಹಂತದ ಕಾರ್ಯಾಚರಣೆ ಶುರು ಮಾಡಿತ್ತು. ಆದರೆ ಭಾರತ ಪಾಕಿಸ್ತಾನ ಯುದ್ಧದ ಕಾರಣದಿಂದ ಈ ಕೆಲಸಕ್ಕೆ ಸ್ವಲ್ಪ ಬ್ರೇಕ್ ಬಿದ್ದಿತ್ತು. ಆದರೆ ಮೇ 20-21ನೇ ತಾರೀಖು ಇಲ್ಲಿ ಮತ್ತೆ ಕೆಲಸ ಶುರುವಾಗಿತ್ತು. ಈಗ ಆ ಕಾರ್ಯಾಚರಣೆ ಬಹುತೇಕ ಮುಗಿದಿದೆ. ಇದುವರೆಗೂ ಕನಿಷ್ಠ 8,500 ಮನೆಗಳನ್ನ ತೆರವು ಮಾಡಲಾಗಿದೆ. 50 ಬುಲ್ಡೋಸರ್ಗಳು ಇದರಲ್ಲಿ ಭಾಗಿಯಾಗಿವೆ. 350 ಸಿಬ್ಬಂದಿ, 50 ಟೀಮ್, 200ಕ್ಕೂ ಅಧಿಕ ಟ್ರಕ್ಗಳು ಈ ತೆರವು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿವೆ. 3,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಿ ಈ ಬೃಹತ್ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ. ಭರ್ತಿ 2,200 ಮೆಟ್ರಿಕ್ ಟನ್ಸ್ ಅಂದ್ರೆ 22 ಲಕ್ಷ ಕೆಜಿ ಅವಶೇಷ ಸೃಷ್ಟಿಯಾಗಿದೆ. ಕಾರಣ ಏನು? ಸ್ನೇಹಿತರೆ, ಈ ಪರಿ ಒಂದೇ ಸಲ ಇಷ್ಟು ಬುಲ್ಡೋಸರ್ ನುಗ್ಗಿಸಿ ಇಷ್ಟು ಮನೆಗಳನ್ನ ಕೆಡವೋಕೆ ಕಾರಣ ಏನು ಅಂತ ಇಲ್ಲಿ ಪ್ರಶ್ನೆ ಬರ್ಬೋದು. ಅದಕ್ಕೆ ರಾಷ್ಟ್ರೀಯ ಭದ್ರತೆ ಮತ್ತು ಅಕ್ರಮ ಒತ್ತುವರಿ ಅಂತ ಗುಜರಾತ್ ಸರ್ಕಾರ ಹೇಳಿದೆ. ಅಷ್ಟೇ ಅಲ್ಲ, ಇದು ಉಗ್ರರಿಗೆ ಲಿಂಕ್ ಹೊಂದಿತ್ತು ಅನ್ನೋದನ್ನ ಅಧಿಕಾರಿಗಳು ಬಿಚ್ಚಿಟ್ಟಿದ್ದಾರೆ. ಅಂದಹಾಗೆ ನೀವೀಗ ನೋಡ್ತಿದ್ದೀರಲ್ಲ, ಇದು ದನಿಲಿಂಬಾ ಪ್ರದೇಶ. ಇಲ್ಲಿ ಚಂದೋಲಾ ಅನ್ನೋ ಕೆರೆ ಇದೆ. ಸುಮಾರು 1,200 ಹೆಕ್ಟೇರ್ ವಿಸ್ತೀರ್ಣ ಇರೋ ಕೆರೆ. ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಮಾಡುವಾಗ ಈ ಕೆರೆ ಹತ್ರಕ್ಕೆ ಬಂದಿದ್ರು ಅಂತ ಹೇಳ್ತಾರೆ. ಇಂಥ ಜಾಗದಲ್ಲಿ ಕೆಲ ವರ್ಷಗಳ ಹಿಂದೆ ಸುವ್ಯವಸ್ಥಿತವಾಗಿ ನೀರು ಪರಿಸರ ಇತ್ತು. ನೀವು ಕೂಡ ಈಗ ಸ್ಯಾಟಲೈಟ್ ಚಿತ್ರದಲ್ಲಿ ನೋಡ್ತಿರ್ಬೋದು. ಆದ್ರೆ ಕೆಲವೇ ವರ್ಷಗಳಲ್ಲಿ ಇದು ಭೂ ನುಂಗಣ್ಣರ ಪಾಲಾಗಿತ್ತು. ಅಂದಹಾಗೆ ಬ್ರಿಟಿಷರ ಕಾಲದಲ್ಲಿ ಈ ಕೆರೆಯಿಂದ ಈ ಭಾಗದ ಜನರಿಗೆಲ್ಲ ನೀರು ಒದಗಿಸ್ತಿದ್ರು. ಖಾರಿ ನದಿ ನೀರನ್ನ ಇಲ್ಲಿಗೆ ಹರಿಸೋ ಮೂಲಕ ಇದನ್ನ ಒಂದು ಸರೋವರದ ರೀತಿ 1881ರಲ್ಲಿ ಕಟ್ಟಲಾದ ಖಾರಿ ಕಟ್ ಕಾಲುವೆ ಮೂಲಕ ಖಾರಿ ನೀರನ್ನ ಇಲ್ಲಿಗೆ ಹರಿಸ್ತಿದ್ರು. ಇದರಿಂದ ಸುತ್ತಲಿರೋ ಭತ್ತದ ಗದ್ದೆಗಳಿಗೆ ನೀರು ಪೂರೈಕೆ ಆಗ್ತಿತ್ತು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಕಾಲುವೆ ಬಂದ್ ಆಯಿತು. ಪರಿಣಾಮ ಮಳೆಯಾದಾಗ ಮಾತ್ರ ಈ ಕೆರೆ ನೀರಿನಿಂದ ತುಂಬಿಕೊಳ್ತಿತ್ತು. ಇದು ಶಾಶ್ವತವಾಗಿ ಈ ಕೆರೆಯ ಅಸ್ತಿತ್ವವನ್ನೇ ಅಳಿಸಿ ಹಾಕ್ತಿತ್ತು. ಇದನ್ನೇ ಲಾಭವಾಗಿ ಮಾಡಿಕೊಂಡಿದ್ದ ಭೂಗಳ್ಳರ ಗುಂಪು ಇಲ್ಲಿ ಅಕ್ರಮ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಿದ್ರು. ಯಾವ ಮಟ್ಟಿಗೆ ಅಂದ್ರೆ ಈ ಪ್ರದೇಶದ ಒಂದು ಭಾಗವನ್ನ ಬಾಂಗ್ಲಾದೇಶಿ ಬಸ್ತಿ ಅಥವಾ ಬಂಗಾಳಿ ವಾಜ್ ಅಂತಲೇ ಕರೀತಿದ್ರು. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ರಾಮೇಶ್ವರಂ ಕನ್ಯಾಕುಮಾರಿಗೆ ಒಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 19,700 ರೂಪಾಯಿ ಮಾತ್ರ. ಮದುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ತಿರುಚೆಂಡೂರ್, ರಾಮೇಶ್ವರಂ, ತಂಜಾವೂರಿಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ 2+2 AC ಬಸ್ ವ್ಯವಸ್ಥೆ, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜೂನ್ 13, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಬಾಂಗ್ಲಾದೇಶದ ಜನರು ಇಲ್ಲಿ ಹೆಚ್ಚಾಗಿ ಬಂದು ಸೆಟಲ್ ಆಗಿದ್ದ ಕಾರಣ ಆ ಹೆಸರು ಇಡಲಾಗಿತ್ತು. ನೀವು ಕೂಡ ಈಗ ಚಿತ್ರ ನೋಡ್ತಿರ್ಬೋದು.
ಈ ಕೆರೆಯ ಸುತ್ತ ಅಕ್ರಮ ಕಟ್ಟಡಗಳನ್ನ ಕೆಲವೇ ವರ್ಷಗಳಲ್ಲಿ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳ ಮಾಡಲಾಗಿದೆ. ಈ ಪ್ರದೇಶ ಎಷ್ಟು ಅಪಾಯಕಾರಿಯಾಗಿತ್ತು ಅಂದ್ರೆ ಕಳೆದ 2024 ಅಕ್ಟೋಬರ್ ವೇಳೆ ಅಹಮದಾಬಾದ್ ಸಿಟಿ ಪೊಲೀಸರು ಇದೇ ಜಾಗದಲ್ಲಿ ಸುಮಾರು 48 ಅಕ್ರಮ ಬಾಂಗ್ಲಾ ವಲಸಿಗರನ್ನ ಬಂಧಿಸಿದ್ರು. ಈ ವರ್ಷದ ಫೆಬ್ರವರಿಯಲ್ಲಿ 16 ಅಕ್ರಮ ಬಾಂಗ್ಲಾ ವಲಸಿಗರನ್ನ ಡಿಪೋರ್ಟ್ ಮಾಡಿದ್ರು. ಬರೀ ಇಷ್ಟೇ ಅಲ್ಲ, 2022ರಲ್ಲಿ ಇದೇ ಏರಿಯಾದಿಂದ ಎಕ್ಯೂ ಜಾಗತಿಕ ಉಗ್ರ ಸಂಘಟನೆಯ ಸ್ಲೀಪರ್ ಸೆಲ್ ಜೊತೆ ಲಿಂಕ್ ಹೊಂದಿದ್ದ 4ರನ್ನ ಅರೆಸ್ಟ್ ಮಾಡಲಾಗಿತ್ತು. ನಂತರ ಗುಜರಾತ್ ಹೈಕೋರ್ಟ್ಗೆ ಗುಜರಾತ್ ಸರ್ಕಾರ ಸಲ್ಲಿಸಿದ್ದ ಅಫಿಡವಿಟ್ ಅಲ್ಲಿ ಇದು ದೇಶದ ಭದ್ರತೆಗೆ ಅಪಾಯಕಾರಿ ಆಗ್ತಿದೆ ಅಂತ ಹೇಳಲಾಗಿತ್ತು. ಈ ಚಂದೋಲಾ ಸುತ್ತ ಅಪರಾಧ ಕೃತ್ಯಗಳು ಹೆಚ್ಚಾಗ್ತಿವೆ. ಅಕ್ರಮ ಬಾಂಗ್ಲಾ ವಲಸಿಗರು ಮತ್ತು ದೇಶ ವಿರೋಧಿ ಅಪರಾಧ ಕೃತ್ಯ ನಡೆಸೋರನ್ನ ಇಲ್ಲಿ ಅಡಗಿಸಿ ಇಡಲಾಗ್ತಿದೆ. ಇಂಡಿಯನ್ ಮುಜಾಹಿದ್ದೀನ್, ಎಕ್ಯೂ ಸೇರಿ ಸಾಕಷ್ಟು ಉಗ್ರ ಸಂಘಟನೆಗಳ ಮಾಡ್ಯೂಲ್ಗಳ ಲಿಂಕ್ ಸಿಗ್ತಾ ಇದೆ. ಇದು ದೇಶದ ಭದ್ರತೆಗೆ ಅಪಾಯ. ಡ್ರೋನ್ ಸರ್ವೆಯಲ್ಲೂ ಸುಮಾರು 8,000 ಮನೆಗಳನ್ನ ಅಕ್ರಮವಾಗಿ ಕಟ್ಟಿರೋದು ಕನ್ಫರ್ಮ್ ಆಗಿದೆ ಅಂತ ಹೇಳಿತ್ತು. ನಂತರ ಇಲ್ಲಿ ಅಕ್ರಮ ಒತ್ತುವರಿ ಕೇಸ್ ದಾಖಲಾಗಿತ್ತು. ಬಳಿಕ ಗುಜರಾತ್ ಸರ್ಕಾರ ಇದನ್ನ ತೆರವು ಮಾಡೋಕೆ ಮುಂದಾಗಿತ್ತು. ಆದ್ರೆ ಗುಜರಾತ್ನ ಕೆಲ ಸಾಮಾಜಿಕ ಕಾರ್ಯಕರ್ತರು ಅಂತ ಕರೆಸಿಕೊಂಡವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ವಿದೇಶಿಗರು ಅನ್ನೋ ಹಾಗೆ ನಮ್ಮ ಭಾರತದ ಪ್ರಜೆಗಳನ್ನ ಸಾರ್ವಜನಿಕವಾಗಿ ಮೆರವಣಿಗೆ ಮಾಡಿಸಿ ಪೊಲೀಸರು ತಪ್ಪು ಮಾಡಿದ್ದಾರೆ. ಸರ್ಕಾರ ಕೂಡ ಆ ಜನರ ಮಾತು ಕೇಳಿಲ್ಲ. ಚಂದೋಲಾ ಏರಿಯಾದಲ್ಲಿದ್ದ ಮನೆಗಳ ಮೇಲೆ ಬುಲ್ಡೋಸರ್ ಹರಿಸೋಕೆ ಮುಂದಾಗಿದ್ದಾರೆ. ಇದು ಅನ್ಯಾಯ. ಅವರತ್ರ ಆಧಾರ್ ಐಡಿ ಎಲ್ಲ ಇದೆ. ಗುಜರಾತ್ನಲ್ಲಿ ಚಂದೋಲಾ ಥರಾನೇ ಅನೇಕ ಸೆಟಲ್ಮೆಂಟ್ಗಳಿವೆ. ಅದರ ವಿರುದ್ಧ ಸರ್ಕಾರ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ. ಇದನ್ನೇ ಗುರಿ ಮಾಡೋ ಮೂಲಕ ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಧಾರ್ಮಿಕ ಕಟ್ಟಡಗಳನ್ನ ನಾಶ ಮಾಡಿದ್ದಾರೆ. ಮುಸ್ಲಿಮರಿಗೆ ಕಿರುಕುಳ ಕೊಡೋ ಉದ್ದೇಶಕ್ಕೆ ಇದನ್ನ ಮಾಡಿದ್ದಾರೆ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆದ್ರೆ ಗುಜರಾತ್ ಸರ್ಕಾರ ಇದನ್ನ ಅಲ್ಲೆಗೆಳೆದಿತ್ತು. ಇದು ದೇಶದ ಭದ್ರತೆ ದೃಷ್ಟಿಯಿಂದ ಮಾಡ್ತಿರೋದು, ಇದರಲ್ಲಿ ಯಾವುದೇ ಆರೋಪ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿತ್ತು. ಜೊತೆಗೆ ಏಪ್ರಿಲ್ 26ನೇ ತಾರೀಕು ಅಹಮದಾಬಾದಿನ ಅಪರಾಧ ದಳ, ಸ್ಪೆಷಲ್ ಆಪರೇಷನ್ಸ್ ಗ್ರೂಪ್, ಆರ್ಥಿಕ ಅಪರಾಧ ದಳ ಮತ್ತು ಲೋಕಲ್ ಪೊಲೀಸ್ ಆಪರೇಷನ್ ಲಾಂಚ್ ಮಾಡಿದ್ರು. ಇದರಲ್ಲಿ ಅಹಮದಾಬಾದಲ್ಲಿ 890 ಶಂಕಿತರನ್ನ ಅರೆಸ್ಟ್ ಮಾಡಿದ್ರು. ಇದಾದ ನಂತರ ಕೋರ್ಟಲ್ಲಿ ಸಾಕಷ್ಟು ವಾದ ವಿವಾದ ಆಯಿತು. ಇದಕ್ಕೂ ಆಕ್ಷೇಪ ವ್ಯಕ್ತಪಡಿಸಿದ್ದ ಕೆಲ ಜನರು ನಮಗೆ ನೋಟಿಸ್ ಕೊಡದೆ ಬಂಧಿಸಿದ್ದಾರೆ, ಮನೆಗಳನ್ನ ಕೆಡವಿದ್ದಾರೆ ಅಂತ ಹೇಳಿದ್ರು. ಈ ಎಲ್ಲಾ ವಾದ ವಿವಾದವನ್ನ ಆಲಿಸಿದ ಕೋರ್ಟ್ ಏಪ್ರಿಲ್ 29ನೇ ತಾರೀಕು ಒಂದು ಆದೇಶ ಕೊಡ್ತು. ಈ ಕಟ್ಟಡಗಳನ್ನ ಅಕ್ರಮವಾಗಿ ನಿರ್ಮಿಸಲಾಗಿದೆ, ಇದು ಸರ್ಕಾರಿ ಭೂಮಿಯಲ್ಲಿವೆ, ಇದು ಸಾಬೀತಾಗಿದೆ ಅಂತೇಳಿ ಸರ್ಕಾರದ ನಿರ್ಧಾರವನ್ನ ಎತ್ತಿ ಹಿಡಿಯಿತು. ಜೊತೆಗೆ ಅರ್ಹರಿಗೆ ಶೀಘ್ರ ಪುನರ್ವಸತಿ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಸೂಚನೆ ಕೊಡ್ತು. ಇದರ ಪರಿಣಾಮ ಗುಜರಾತ್ ಸರ್ಕಾರ ಮೇ 20-21ನೇ ತಾರೀಕು ಇನ್ನಷ್ಟು ಎಫೆಕ್ಟಿವ್ ಆಗಿ ಕಾರ್ಯಾಚರಣೆ ಶುರು ಮಾಡಿತು. ಈಗ ಬಹುತೇಕ ಕೆಲಸ ಮುಗಿದಿದ್ದು, ಕನಿಷ್ಠ 2.4 ಲಕ್ಷ ಚದರ ಮೀಟರ್ ಭೂಮಿ ಕ್ಲಿಯರ್ ಮಾಡಿದ್ದೇವೆ, ಆ ಭೂಮಿ ಫ್ರೀ ಆಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಜನರ ಕಥೆ ಏನು? ಸ್ನೇಹಿತರೆ, ಈ ಸದ್ಯ ಈ ಭಾಗದಲ್ಲಿದ್ದ ಎಲ್ಲರೂ ಕೂಡ ಬಾಂಗ್ಲಾದೇಶಿಯರಲ್ಲ, ನಮ್ಮ ಭಾರತೀಯರು ಕೂಡ ಅಕ್ರಮವಾಗಿ ಈ ಕೆರೆ ಒತ್ತುವರಿ ಮಾಡಿಕೊಂಡಿದ್ರು ಅನ್ನೋದನ್ನ ಗುಜರಾತ್ ಸರ್ಕಾರವೇ ಹೇಳ್ತಾ ಇದೆ. ಮೊದಲ ಹಂತದ ಕಾರ್ಯಾಚರಣೆಯಲ್ಲಿ 202 ಅಕ್ರಮ ಬಾಂಗ್ಲಾದೇಶಿಯರನ್ನ ಬಂಧಿಸಲಾಗಿತ್ತು. ಎರಡನೇ ಹಂತದಲ್ಲೂ ಸಾಕಷ್ಟು ಬಾಂಗ್ಲಾದೇಶಿಯರನ್ನ ಬಂಧಿಸಿದ್ದು ಅವರನ್ನ ಶೀಘ್ರವೇ ಗಡೀಪಾರು ಮಾಡಲಾಗ್ತಿದೆ. ಉಳಿದಂತೆ ನಮ್ಮ ದೇಶದ ನಿರಾಶ್ರಿತರಿಗೆ ಬೇರೆ ಕಡೆ ಸ್ಥಳ ಕೊಡ್ತೀವಿ. 2010 ಮತ್ತು ಅದಕ್ಕೂ ಮುಂಚಿನಿಂದ ಇಲ್ಲಿ ವಾಸ ಇದ್ರೆ ಅವರಿಗೆ ಬೇರೆ ಕಡೆ ವಸತಿ ಪಡೆಯೋಕೆ ಅರ್ಹರಿರ್ತಾರೆ ಅಂತ ಗುಜರಾತ್ ಸರ್ಕಾರ ಹೇಳಿದೆ. ಅಲ್ಲದೆ ಅಹಮದಾಬಾದ್ನಲ್ಲಿ ಒಟ್ಟು 171 ಕೆರೆ ಇದ್ದು ಈ ಪೈಕಿ 37 ಕೆರೆಗಳು ಅತಿಕ್ರಮಣಕ್ಕೆ ಒಳಗಾಗಿವೆ. ಇತರೆ ಬೇರೆ ಬೇರೆ ಕೆರೆಗಳ ಅಕ್ಕಪಕ್ಕ ಸುಮಾರು 10,000 ಮನೆಗಳಿವೆ. ಅಲ್ಲಿನ ಅಕ್ರಮ ಮತ್ತು ಅಸುರಕ್ಷಿತ ಪ್ರದೇಶಗಳಲ್ಲಿ ವಾಸ ಮಾಡೋ ಜನರನ್ನ ಬೇರೆಡೆ ಶಿಫ್ಟ್ ಮಾಡೋಕೆ ನಾವು ಕೆಲಸ ಮಾಡಲಿದ್ದೇವೆ ಅಂತ ಗುಜರಾತ್ ಅಧಿಕಾರಿಗಳು ಕೇಳಿದ್ದಾರೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಡಿಯಲ್ಲಿ ಸುಮಾರು 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಟ್ಟು 4,000 ಮನೆಗಳನ್ನ ಕಟ್ಟಿಕೊಡಲಾಗುತ್ತೆ. ಜೊತೆಗೆ ಈ ಚಂದೋಲಾ ಕೆರೆಯಲ್ಲಿನ ಅವಶೇಷವನ್ನ ಬೇಗ ಕ್ಲಿಯರ್ ಮಾಡ್ತೀವಿ,
ಇಲ್ಲಿ ಫೆನ್ಸಿಂಗ್ ನಿರ್ಮಾಣ ಮಾಡ್ತೀವಿ, ಶೀಘ್ರದಲ್ಲೇ ಈ ಕೆರೆಗೆ ನೀರು ಹರಿಸಿ ಈ ಭಾಗವನ್ನ ಮೊದಲಿನಂತೆ ಮಾಡ್ತೀವಿ ಅಂತ ಅಲ್ಲಿನ ಸರ್ಕಾರ ಹೇಳಿಕೆ ಪ್ರಕಟಿಸಿದೆ. ಆದರೆ ಸದ್ಯಕ್ಕೆ ಈ ವಿವಾದ ಇನ್ನೂ ಕೂಡ ಮುಗಿದಿಲ್ಲ. ಮಾನವ ಹಕ್ಕುಗಳ ಸಂಘಟನೆಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದರೆ ಸರ್ಕಾರ ಮತ್ತು ಇನ್ನೊಂದಷ್ಟು ಗುಂಪುಗಳು ಈ ನಿರ್ಧಾರವನ್ನ ಸ್ವಾಗತ ಮಾಡಿವೆ. ಸೊ ಫ್ರೆಂಡ್ಸ್, ಇದು ಗುಜರಾತ್ ಅಲ್ಲಿ ನಡೆದ ತೆರವು ಕಾರ್ಯಾಚರಣೆ ಕುರಿತಂತೆ ಕ್ವಿಕ್ ಆಗಿ ನಿಮಗೆ ಮಾಹಿತಿ ಕೊಡುವ ಪ್ರಯತ್ನ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಬೆಂಗಳೂರಿನ ಕೆರೆಗಳ ಪರಿಸ್ಥಿತಿ ಕೂಡ ಇದಕ್ಕೆ ಭಿನ್ನವಾಗಿಲ್ಲ. ಆದರೆ ಇದನ್ನ ತೆರವು ಮಾಡೋದು ಸುಲಭನಾ? ನಿಮ್ಮ ಅಭಿಪ್ರಾಯವನ್ನ ಪ್ರಕಟಿಸಿ. ಧನ್ಯವಾದ.